ಅಜ್ಜಯ್ಯ ತಗೊಳ್ಳಿ, ವಿದ್ಯಾ ಕೊಟ್ಟು ಕಳಿಸ್ದ, ಅವನು ಬರ್ತಿದ್ದಾನೆ. ಆ ಲೋಟ ತಗೋ. ಹೇಳು ಮಗಳ. ಹೊಟ್ಟೆನೋ ಹೊರಟೋಯ್ತು. ಅಜ್ಜಯ್ಯ, ಇದು ಹೇಗೆ ಸಾಧ್ಯ? ಹೌದು, ಶ್ರೀಚಕ್ರ ತೀರ್ಥದಲ್ಲಿ ಅಷ್ಟೊಂದು ಶಕ್ತಿ ಅಡಗಿದೆ ಮಗು. ಜ್ಞಾನಹೀನರಿಗೆ ಇದು ಜ್ಞಾನದಾಯನೇ ಇದ್ದ ಹಾಗೆ. ಅನ್ನ ಸೂರು ಇಲ್ಲದವರಿಗೆ ಒಂದು ರೀತಿ ಆಶ್ರಯ ನೀಡುತ್ತೆ. ಆರೋಗ್ಯ ಇಲ್ಲದವರಿಗೆ ಈ ಶ್ರೀಚಕ್ರ ತೀರ್ಥ ಸಂಜೀವಿನಿ. ಶ್ರೀಚಕ್ರ ತೀರ್ಥವೇ ಇಷ್ಟು ಶಕ್ತಿಶಾಲಿಯಾಗಿರಬೇಕಾದ್ರೆ ಇನ್ನು ಆ ಮಹಾನ್ ಶ್ರೀಚಕ್ರ ಇನ್ನೆಷ್ಟು ಪ್ರಭಾವಶಾಲಿಯಾಗಿರಬೇಕು. ಅದಕ್ಕೋಸ್ಕರವೇ ಶ್ರೀಚಕ್ರನ ಲಪಟಾಯಿಸೋ ಪ್ರಯತ್ನ ನಡೀತಾ ಇದೆ. ಕದ್ದು ಒಯ್ಯೋ ತಂತ್ರ ಹೂಡಿದ್ದಾರೆ. ಚೋರ ಕಂಟಕ ಶ್ರೀಚಕ್ರಕ್ಕಿದೆ ಅಂತ ಗುರುಗಳು ಹೇಳಿಲ್ವಾ? ಉತ್ಸವದ ದಿನ ಶ್ರೀಚಕ್ರಕ್ಕೆ ಚೋರ ಕಂಟಕವಿದೆ. ಶ್ರೀಚಕ್ರ ಕಳ್ಳತನವಾಗುವ ಅಪಾಯವಿದೆ. ಉದ್ಭವವಾಗಿ ಮರಳಿ ಪೀಠಕ್ಕೆ ಸೇರಿ ಸೂರ್ಯಾಸ್ತಕ್ಕೆ ಮುನ್ನ ಕ್ಷೇಮವಾಗಿ ತಳ ಸೇರುವವರೆಗೂ ಎಲ್ಲರೂ ಎಚ್ಚರಿಕೆಯಿಂದ ಶ್ರೀಚಕ್ರವನ್ನ ಕಾದು ಕಾಪಾಡ್ಕೋಬೇಕು. ಹೌದು ಅಜ್ಜಯ್ಯ. ಆ ಶಕ್ತಿ ಕಾಪಾಡುವಂಥ ಜವಾಬ್ದಾರಿ ಆ ತಾಯಿ ನಿನಗೆ ವಹಿಸಿದ್ದಾಳಮ್ಮ. ಪುಣ್ಯವಂತೆ ಕಣಮ್ಮ ನೀನು. ಆ ಮಹಾತಾಯಿ ಕೃಪಾ ಕಟಾಕ್ಷ ನಿನ್ನ ಮೇಲಿದೆ ಅಂದರೆ ಆ ಮಹಾತಾಯಿ ಅಂಶನೇ ನೀನು ತಾಯಿ. ಧನ್ಯಳಾದೆ ನೀನು ಮಗು, ಧನ್ಯಳಾದೆ. ನಿನ್ನ ಸೇವೆ ಮಾಡೋದಕ್ಕೆ ಆ ತಾಯಿ ನನ್ನನ್ನು ನೇಮಿಸಿದ್ದಾಳೆ ಅಂದರೆ ನನ್ನ ಜೀವನನೂ ಸಾರ್ಥಕ ಆಯಿತು. ಈ ಜನ್ಮ ಸಾರ್ಥಕ ಆಯಿತು ತಾಯಿ. ನನ್ನ ಬದುಕು ಸಾರ್ಥಕವಾಯಿತು, ಸಾರ್ಥಕವಾಯಿತು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.